ನೋಡಿ ಬಿಸಿ ಬಿಸಿ ಶಾವಿಗೆ ಪಾಯಸ ಹೇಗೆ ರೆಡಿಯಾಗಿದೆ ಅಂಥೇಳಿ. ಸಿಂಪಲಾಗಿ ಸಬ್ಬಕ್ಕಿ ಶಾವಿಗೆ ಪಾಯಸನ ಹೇಗೆ ರೆಡಿ ಮಾಡೋದು ಅಂತ ಇವಾಗ ನೋಡ್ಕೊಳ್ಳೋಣ ಬನ್ನಿ. ಕನ್ನಡ ಆಲ್-ಇನ್-ಒನ್ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ರೆಸಿಪಿ ಮಾಡ್ತಿದ್ದೀವಿ ಶಾವಿಗೆ ಪಾಯಸ. ಓಕೆ, ನಾವು ಶಾವಿಗೆ ಪಾಯಸ ಮಾಡ್ಕೊಳ್ಳೋದ್ರ ಜೊತೆಗೆ ಹಾಗೆ ಸಬ್ಬಕ್ಕಿ ಕೂಡ ನೆನೆಸಿಟ್ಕೊಂಡಿದ್ವಿ. ಒಂದು 5 ಅವರ್ ನೆನೆಸಿಟ್ಕೊಂಡಿದ್ವಿ ಸಬ್ಬಕ್ಕಿನ. ಅದನ್ನು ಇವಾಗ ನೀರೆಲ್ಲ ಕುದಿಸ್ಕೊತಾ ಇದ್ದೀವಿ ಸ್ವಲ್ಪ ಹೊತ್ತು, ಚೆನ್ನಾಗಿ ಬೇಯಲಿ ಅದು. ಇವಾಗ ಸಬ್ಬಕ್ಕಿ ಕುದೀತಾ ಇದೆ ಚೆನ್ನಾಗಿ. ಅದಕ್ಕೆ ಇವಾಗ ನಾವು ಸ್ವಲ್ಪ ಹಾಲು ಮಿಕ್ಸ್ ಮಾಡೋಣ. ಹಾಲು ಹಾಕೋಣ. ಹಾಲು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸ್ವಲ್ಪ ಹಾಕು. ಓಕೆ ಸಾಕು. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡೋಣ. ಸಬ್ಬಕ್ಕಿ ಚೆನ್ನಾಗಿ ಬೇಯಬೇಕು, ಅದು ಬೇಗನೆ ಬೇಯುತ್ತೆ. ಈಗ ಅದ್ರ ಜೊತೆಗೆ ನಾವು ಶಾವಿಗೆನ ಮಿಕ್ಸ್ ಮಾಡೋಣ, ಹುರಿದಿಡ್ಕೊಂಡಿರೋಂಥ ಶಾವಿಗೆನ. ಈಗ ಇದಕ್ಕೆ ಶಾವಿಗೆ ಹಾಕೋಣ. ಹುರಿದಿಡ್ಕೊಂಡಿರೋಂಥ ಶಾವಿಗೆನ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮಿಕ್ಸ್ ಮಾಡು ಚೆನ್ನಾಗಿ. ಚೆನ್ನಾಗಿ ಬೇಯಲಿ, ಇದು ಚೆನ್ನಾಗಿ ಕುದಿಬೇಕು, ಶಾವಿಗೆ ಎಲ್ಲ ಬೇಯಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಬೇಯಲಿ. ಶಾವಿಗೆ ಮತ್ತು ಸಬ್ಬಕ್ಕಿ ಎರಡು ಚೆನ್ನಾಗಿ ಬೇಯಲಿ. ಒಂದು 2-3 ಮಿನಿಟ್ಸ್ ಒಳಗಡೆ ಬೆಂದೋಗ್ಬಿಡುತ್ತೆ. ನೋಡಿ, ಒಂದೇ ಒಂದು ಏಲಕ್ಕಿನ ಈ ರೀತಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಹಾಲು ಕುದೀತಿದೆಯಲ್ಲ ಅದರೊಳಗಡೆ ಹಾಕೋಣ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಕುದೀತಾ ಇದೆ. ಇವಾಗ ಇದರೊಳಗಡೆ ಏಲಕ್ಕಿನ ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ. ಘಮ ಘಮ ಅಂತಿದೆ ಅಲ್ವರದೆ. ಸ್ವರ್ಗಕ್ಕೆ ಹೋಗೋಂಗಾಗ್ತೈತೆ. ನೋಡಿ, ಈ ಥರ ಸಬ್ಬಕ್ಕಿ ಎಲ್ಲ ವೈಟಾಗಿ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ಬೇಕು. ನೆನೆಸಿಡ್ಬೇಕು ಒಂದು 4-5 ಅವರ್ ಆದರೂ. ಜಾಸ್ತಿ ನೆನೆಸಿಟ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಅದೆಲ್ಲ ಒಡೆದೋಗ್ಬಾರ್ದು. ಸಬ್ಬಕ್ಕಿ ಹಾಕಬೇಕಾದ್ರೆ ಕಲಸೋಗ್ಬಿಡುತ್ತೆ. ಅದನ್ನ ನೋಡಿಕೊಂಡು ಸಬ್ಬಕ್ಕಿನ ಹಾಕಬೇಕು. ಟ್ರಾನ್ಸ್ಪರೆಂಟಾಗಿ ನೀಟಾಗಿ ಕಾಣಿಸ್ಬೇಕು. ಇನ್ನೂ ಬೇಯಬೇಕು ಚೆನ್ನಾಗಿ. ತಿರುಗಿಸ್ತಾ ಇರಬೇಕು, ಯಾಕೆಂದರೆ ಅದು ಸಬ್ಬಕ್ಕಿ ತಳ ಹಿಡಿದ್ಬಿಡುತ್ತೆ ಬೇಗ. ಹಾಲು ಹಾಕಿರ್ತೀವಲ್ಲ, ಗಟ್ಟಿ ಆಗ್ತಾ ಇರುತ್ತೆ. ತಳ ಹಿಡಿಯೋಕೆ ಬಿಡಬಾರ್ದು. ಮತ್ತು ಸಬ್ಬಕ್ಕಿನೂ ಕೂಡ ಪುಡಿ ಆಗಬಾರ್ದು, ಅದು ಪುಡಿ ಆಗಿಬಿಡುತ್ತೆ ಬೇಗನೆ. ನೀಟಾಗಿ ಮಿಕ್ಸ್ ಆಗ್ತಾ ಇದೆ. ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ರೆ ತಳ ಹಿಡಿಯಲ್ಲ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ತುಪ್ಪ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ ಅಷ್ಟೇ. ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಪಾಯಸಕ್ಕೆ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಅದು ಸಬ್ಬಕ್ಕಿ ಮತ್ತು ಶಾವಿಗೆ ಎರಡು ನೀಟಾಗಿ ಬೆಂದಿದೆ. ನೆಕ್ಸ್ಟ್ ಇದು ಎಲ್ಲ ಬೆಂದ ನಂತರ ಸಕ್ಕರೆ ಹಾಕ್ಕೊತಿದ್ದೀವಿ ಟೇಸ್ಟ್ ನೋಡಿಕೊಂಡು. ಇದು ಸಕ್ಕರೆ ನೋಡ್ಕೊಳ್ಳಿ, ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಇದು ಸಕ್ಕರೆ ಎಲ್ಲ ಹಾಕಿದ್ಮೇಲೆ 1-2 ಮಿನಿಟ್ಸ್ ಕುದಿಸೋಣ ಚೆನ್ನಾಗಿ. ಚೆನ್ನಾಗಿ ಬೆಂದು ಸ್ವಲ್ಪ ತೆಳುವಾಗೂ ಇರಬಾರ್ದು ಮತ್ತು ತಿಕ್ಕಾಗೂ ಇರಬಾರ್ದು, ಕರೆಕ್ಟಾಗಿರಬೇಕು. ನೋಡಿರಿ, ನೀಟಾಗಿ ಕ್ವಾಂಟಿಟಿ ಕರೆಕ್ಟಾಗಿ ಆಗಿದೆ. ತುಂಬ ಈಸಿಯಾಗಿದೆ. ನಾನು ಹಾಲು ಮೊದಲೇ ಕಾಯಿಸಿಡ್ಕೊಂಡಿದ್ದೆ. ನೀವು ಬೇಕಂದರೆ ಫಸ್ಟೇ ಕಾಯಿಸಿಡ್ಕೊಳ್ಳಿ, ಅಥವಾ ಹಾಗೇನೂ ಹಾಕ್ಬೋದು ಫ್ರೆಶ್ ಆಗಿರೋ ಹಾಲು. ನಾನು ಕಾಯಿಸಿಡ್ಕೊಂಡಿರೋ ಹಾಲನ್ನ ಹಾಕಿದ್ದೀನಿ. ಇದು ಮನೆಯಲ್ಲಿ ತುಂಬ ಈಸಿಯಾಗಿ ಮಕ್ಕಳಿಗೆ ಮಾಡಿಕೊಡ್ಬೋದು. ಹಬ್ಬಗಳಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ ಇದು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸಬ್ಬಕ್ಕಿನ ಬಾಡಿಗೆ ತುಂಬ ಒಳ್ಳೆಯದು, ಚೆನ್ನಾಗಿರುತ್ತೆ. ನೋಡಿ, ಇವಾಗ ಫುಲ್ ಪರ್ಫೆಕ್ಟಾಗಿ ರೆಡಿಯಾಗಿದೆ ಶಾವಿಗೆ ಸಬ್ಬಕ್ಕಿ ಪಾಯಸ. ಇದಕ್ಕೆ ಬೇಕಂದರೆ ನಾವು ಗೋಡಂಬಿ ಮತ್ತು ಬಾದಾಮಿನ ಹಾಕೊಬೋದು. ಪರ್ಫೆಕ್ಟಾಗಿ ರೆಡಿಯಾಗಿದೆ. ತುಂಬ ಈಸಿಯಾಗಿ ರೆಡಿಯಾಗಿದೆ. ಕಡಿಮೆ ರೆಸಿಪಿ ಹಾಕಿದ್ದೀನಿ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಬೇಗನೆ ಒಂದು 15 ಮಿನಿಟ್ಸಲ್ಲೇ ರೆಡಿ ಆಯಿತು. ಓಕೆ, ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ಥರ ಸಿಂಪಲಾಗಿರುವಂಥ ಒಳ್ಳೆ ರೆಸಿಪಿನ ನಾನು ತೋರಿಸ್ಕೊಡ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್.